మెయిన్ మాకు మోరేన్ సార్ రానా ఇక్కడ ఇంకోటి ఏమైంది బోర్ది బోర్ది ఇక్కడ సర్వే నంబర్ బోర్ వేసిండే ఊరు నీళ్ళది వాళ్ళు బోర్ మోటార్ ఇడిపిస్తా ఉండలే ಮೋಟರ್ ನೀರು ಇಡಿಸ್ತಾ ಉಂಟು ಪಿಡಿ ಅವರೇ ಏನಿದು ಅವ್ರಿಗೆ ಗೊತ್ತೇ ಅಲ್ಲ ಹೇಳಿ ಸಾಕು ಅವರಿಗೆಲ್ಲ ಗೊತ್ತಲ್ಲ ಸರ್ವೆ ನಂಬರ್ ಸರ್ ಸರ್ವೆ ನಂಬರ್ ಈಗ ಬೋರ್ ಹಾಕ್ಸಿದ್ದು ಫಸ್ಟ್ ಓಡಿತಾ ಇತ್ತು ಸರ್ ಇವ್ರ ಮನೆಗಳಿಗೆಲ್ಲ ನೀರು ಬರ್ತಾ ಇತ್ತು ಸರ್ ಎಲ್ಲ ನಮ್ಮ ಸರ್ವೆ ನಂಬರ್ ಅಲ್ಲಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಕರೆಕ್ಟಾಗಿ ರೆಡಿ ಮಾಡಿ ಬಿಡಕ್ಕೆ ಹೋದ್ರೆ ಅವರು ಜಮೀನಿಗೆ ನೀರು ಬಿಟ್ಕೊಂತಾರೆ ಏನಕ್ಕೆ ಪರಿಹಾರ ಈಗ ಅದಕ್ಕೆ ಬೋರ್ ಚೇಂಜ್ ಇಲ್ಲ ಸರ್ ಈಗ ಜೆ ಮೇಲೆ ಹಾಕ್ಸಿದೀವಿ ಸರ್ ಈಗ ಡೈರೆಕ್ಟ್ ಪೈಪ್ ಲೈನ್ ಮರಿಮಾಕ್ಲಿಂದ ಡೈರೆಕ್ಟ್ ಕನೆಕ್ಟ್ ಮಾಡಿದೀವಿ ಸರ್ ఇప్పుడు ఏమో అదేం బ్రిడ్జ్ ఏమో అంటారంట శాంక్షన్ అయింది అరవింద్ వాళ్ళు వెనకాల పంపిస్తారు మేజర్ ఇరిగేషన్ ఎస్టిమేట్స్ వేసుకుపోయినారు కృష్ణ పెద్దోడికి వచ్చి చూపించి అది సార్ రాబిచ్చిండేది ఆల్రెడీ వెనకాల మన వచ్చి ముంటారు ఒకటే ఇంకోటి మాట్లాడు ఇవి ఎల్ఎల్సి నిన్న వచ్చిండ్రా బ్రిడ్జ్ సాహెబ్ వచ్చిండ్రా అయ్యిండే చెప్పొద్దు అసలు నోరు వస్తుందేమో అదైతుంది ఆయన సద్యానికి జల్లి రోడ్ చేస్తే నడుస్తుంది కదా మనకి ಮೆಟ್ಲಿಂಗ್ ರೋಡ್ ಒಂದು 5,000 5 ಲಕ್ಷ ಸರ್ ಬ್ರಿಡ್ಜ್ ಆಯ್ತು ಮೆಟ್ಲಿಂಗ್ ರೋಡ್ ಆಗುತ್ತೆ 2 ಸಾಲ್ವ್ ಆಯ್తుంది బ్రిడ్జ్ రెడీ ఉంది గుద్లి పూజకు వస్తాము ಹೌದು 24 hours కరెంట్ లేదు కరెంట్ ఎలా ఎన్ని కేవీ వాళ్ళు కూర్చున్నారు ಸರ್ ಯಾಕೆ ಸರ್ ಇದು 400-500 ಮೀಟರ್ ದೂರ ಆಗುತ್ತೆ ನಮ್ಮಲ್ಲಿ ಪ್ರಾವಿಷನ್ಸ್ ನಿರಂತರ ಜೊತೆ ಹಳ್ಳಿಗಳಿಗೆ ಮಾತ್ರ ವಿಲೇಜ್ಗಳಿಗೆ ಮಾತ್ರ ಕೊಡ್ಲಿಕ್ಕೆ ಪ್ರಾವಿಷನ್ ಇರುತ್ತೆ ಸರ್ ಒಂದು ಅಲ್ಲ ಕ್ಯಾಂಪ್ ವರೆಗೂ ಬಂದಿದ್ದೀರಾ ಆಗ ನಮ್ಮ ಹುಡುಗ ಕೇಳಿ ಆಯ್ತು 400-500 ಮೀಟರ್ ದೂರ ಆಗುತ್ತಂತೆ ಅಂದ್ರೆ 10 ಕಂಬ ದೂರ ಆಗುತ್ತೆ ಸರ್ ಕೊಡ್ಲಿಕ್ಕೆ ಪ್ರಾವಿಷನ್ ಸಬ್ಮಿಷನ್ ತೋಟದಲ್ಲಿರೋ ಮನೆಗಳೆಲ್ಲ ಇದು ತೋಟದ ಮನೆ ವಿಲೇಜ್ ಆಕ್ಚುಲಿ ವಿಲೇಜ್ ವಿಲೇಜ್ ಅಂದ್ರೆ ಸರ್ ಗುಂಪ ಮನೆಗಳು ಅಟ್ಲೀಸ್ಟ್ 8-10 ಇದಾವೆ 8 ಇದಾವೆ ಈಗ ನೋಡಿ ನಿಮ್ಗೆ ಹೈಯರ್ ಅಥಾರಿಟಿಯಿಂದ ಪರ್ಮಿಷನ್ ಬೇಕು ಅಂದ್ರೆ ನಾನು ಕೊಡಿಸ್ತೀನಿ ಸರ್ ಆಮ್కి ఇంట్లకి పేరు ఉంది ಇದು ತೋಟದ ಮನೆ ಅಲ್ಲ ಐಡಿ ಪ್ರೂಫ್ ಕೂಡ ತಗೊಳ್ಳಿ ನಿಮ್ಗೆ ಟೆಕ್ನಿಕಲಿ ಸಮಸ್ಯೆ ಆದ್ರೆ ನಾನು ನಂಬರ್ ಅಂತ ಇದೆಯೋ ಸರ್ವೆ ನಂಬರ್ ಇದೆ ಸರ್ ಗ್ರಾಮ ಠಾಣ ಇಲ್ಲ ಸರ್ ಬುಡುಕ್ತಿಮ್ನಳ್ಳಿ ಗ್ರಾಮ ಠಾಣ ಬಿದ್ದರೆ ಅವಕಾಶ ಇದೆ ಸರ್ ಅವರ ಸರ್ವೆ ನಂಬರ್ ಅಲ್ಲಿ ಕಟ್ಕೊಂಡು ಆಯ್ತು ಸರ್ ಇವಾಗ ಗುಂಪು ಮನೆಗಳು ಹೇಳ್ರಲ್ಲ ಗುಂಪನೆಗಳಲ್ಲಿ ಕನ್ಸಿಡರ್ ಮಾಡಿ ಮನೆ ಇದೆಯಲ್ಲ ಅಲ್ಲ ನಾನು ಮಿನಿಸ್ಟರ್ ಹತ್ರ ಒಂದು ಪರ್ಮಿಷನ್ ಕೊಡಿಸ್ಲಾ ನೋಡಿ ಪ್ಲೀಸ್ చూపిస్తాము బ్రిడ్జ్ ఒక నెల 2 నెలల లోపల స్టార్ట్ అవుతుంది ఇది మెట్లింగ్ రోడ్ నేను వేపిస్తాను కరెంట్ ఏమో నేను ఆఫీసర్లు చేసి నేను చేపిస్తాను కరెంట్ ఇವಾಗ 12 ಮನೆ ಇದೆ ಬೇರೆ ಏಮೇ ವద్దు ಮಾಕೆ ಇದು ಮೆಟ್ಲಿಂಗ್ ರೋಡ್ ಆಗಿ ಎಷ್ಟು ವರ್ಷ ಆಯ್ತಣ್ಣ ಸರ್ ಅಯ್ಯ ರೋಡ್ ನಾವು ಸರ್ ಪಂಚಾಯತಿಯಿಂದ ಅವಾಗ ಸ್ವಲ್ಪ ಹಾಕೊಂಡು ಮಾಡಿಸ್ತಾ ಇದೀವಿ ಸರ್ ಇವ್ರು ಎಷ್ಟು ಬೇಕು ಕೊಟ್ಟು ಮೆಟ್ಲಿಂಗ್ ರೋಡ್ಗೆ ಒಂದು 5 ಲಕ್ಷ ಆದ್ರೆ ಸರ್ ಆಗಲ್ಲ ಸರ್ 5-6 ಜಾಸ್ತಿ ಆಗುತ್ತೆ 1 ಕಿಲೋಮೀಟರ್ ಸರ್ 1 ಕಿಲೋಮೀಟರ್ ಆಗುತ್ತೆ ಎಲ್ಲ ಎಸ್ಟಿಮೇಟ್ ಅವ್ರು ಎಲ್ಲ ಬಂದಿಲ್ಲ ಸರ್ ಮೆಟ್ಲಿಂಗ್ ರೋಡ್ 1 ಕಿಲೋಮೀಟರ್ಗೆ ಎಷ್ಟು ಬೇಕು ಸರ್ ಒಂದು ಈಗ ಈ ದಾರಿ ಬಂದಿದ್ದು ಮೋರಿ ಬೇಕಿಲ್ಲ ಬ್ರಿಡ್ಜ್ ಆಗಿದೆ ಸರ್ ಜಲ್ಲಿ ಕನ್ಸಲ್ಟೇಷನ್ ಅಂತ ಒಂದು 5 ಲಕ್ಷ ಕೊಟ್ಟರೆ ಸಾಕು ಜಲ್ಲಿ ಕನ್ಸಲ್ಟೇಷನ್ ಫುಲ್ ಹಾಕ್ಬಿಡ್ಬೋದಾ 5 ಲಕ್ಷದಲ್ಲಿ ಮಾಡ್ಬೋದು ಮತ್ತೆ ಕಂಟಿನ್ಯೂ ಆಗುತ್ತೆ ಕೆಲಸ ಮಾಡಿ ಆ ಪಕ್ಕ ಇಲ್ಲಿ ಪಾಪ ರಾತ್ರಿ ಹೊತ್ತು ಮಕ್ಕಳು ಸರ್ ಸಿಂಪಲ್ ಸೆಷನ್ ಸೋಲಾರ್ ಲೈಟ್ ಅನ್ನೋದಿದ್ರೆ ಪ್ರಾವಿಷನ್ ಮಾಡಿಸ್ಬಿಟ್ಟು ಹೌದು ಸೋಲಾರ್ 45 ಹೌದಾ ಎಲ್ಲೆಲ್ಲ ಹಾಕ್ತೀರಾ ಬನ್ನಿ ಇಲ್ಲೊಂದು ನಿಮಿಷ ಇಲ್ಲಾಂದ್ರೆ 4 ಕಂಬಕ್ಕೂ ಹಾಕಕ್ಕೆ ಪ್ರಾವಿಷನ್ ಇದೆ ಯಾಕೆ ಗೊತ್ತಾ ಮಕ್ಕಳು ಓಡಾಡ್ತಿರ್ತಾರೆ ರಾತ್ರಿ ನಮ್ಮ ಲೈಟ್ ಬಲ್ಬ್ಸ್ ಹಾಕೊಡಕ್ಕೆ ಆಗುತ್ತಲ್ವಾ ಇದಕ್ಕೆ ಇಲ್ಲ ಸರ್ ಆಗಲ್ಲ ಇದು 11 ಕೆವಿ ಮತ್ತೆ ಏನು ಮಾಡೋಣ ಸರ್ ಅಲ್ಲಿ ಟಿಸಿ ಇದೆ ಸರ್ ಅಲ್ಲಿಂದ ವೈರ್ ಹೇಳ್ಕೊಂಡು ಈಗ ಒಂದು ಕೆಲಸ ಮಾಡಿ ಅಟ್ಲೀಸ್ಟ್ ಆಗ ಆ ಶೆಡ್ ಹತ್ರ ಒಂದು ಇಲ್ಲೊಂದು ಹಾಕ್ಸಿ ರಾತ್ರಿ ಹೊತ್ತು ಮಕ್ಕಳು ಅಲ್ಲಲ್ಲ ಯಾವ್ದು ಹುಳ ಗೀಳ ಕಚ್ಚಿದ್ರೆ ಸಮಸ್ಯೆ ಆಗುತ್ತಪ್ಪ ಇವಾಗ ನಮ್ಮ ಟಿಸಿ ಐತಲ್ಲ ನಮ್ಮ ಟಿಸಿಯಿಂದ ಕಂಬಕ್ಕೆ ಹಾಕೋಬಿಟ್ರೆ ಆ ಮನೆಗಳಿಗೆ ಫಾಲೋ ಅಪ್ ಮಾಡಿ ನಿಮ್ಗೆ ಲೈಟ್ ಇಲ್ಲ ಅಂದ್ರೆ ಇಲ್ಲಿ ನಾನು ಕೊಡ್ತೀನಿ ಸರ್ ಎಷ್ಟು ದಿನದಲ್ಲಿ ಹಾಕ್ಸ್ತೀರಾ ಸರ್ ನಾಳೆನೇ ಮಾಡಿಸ್ಕೊಡ್ತೀನಿ ರೇಪ ಐತನಪ್ಪ ಹಾಯ್ ಇದು ರೋಡು ಪ್ರಕಾಶನ ಒಂದು 5 ಲಕ್ಷ ನಾನು ಇದರಲ್ಲಿ ಎಂಬ್ಲಾಯ್ಡಲ್ಲಿ ಅಲ್ವಾ ಹಾಕ್ಬಿಡ್ತೀನಿ ಅದು ಟೆಂಡ್ರು ಆಗಲ್ಲ ಬೇಗ ಆಗುತ್ತೆ ತಿರುಗಬೇಕು ಅಂದ್ರೆ ಇನ್ನೊಂದು పీస్ వేయించుకుందాము మన ఊరికి వచ్చినోడు చెప్పినోడు అవడే రాబిచ్చిండ్రు బ్రిడ్జ్ ఇవిడ ఎస్టిమేట్ మన చెప్పే అది అయింది అప్రూవల్ అయింది ఇది నేను 5 లక్షలు ఇమీడియట్ చేస్తాను